ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಮೀಕ್ಷೆ ಸರ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಇದು ಬದಲಾಗ್ತದೆ ಅನ್ನೋ ಆರೋಪ ಕೂಡ ಶಾಸಕ ಭಾವನೆ ಹಂಚ್ಕೊಂಡಿದ್ದೀವಿ, ಭಾವನೆ ಹಂಚ್ಕೊಂಡಿದ್ದೀವಿ. ಕಾನೂನಲ್ಲೂ ಕೂಡ ನಾವು ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು, ಬೇಕಾದಷ್ಟೆಲ್ಲ ಲಿಟಿಗೇಷನ್ ಆಗ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಸೆಕ್ಷನ್ 14 ಇದು ಈ ರೀತಿ ಹೇಳ್ತದೆ, 10 ವರ್ಷ ಆದಮೇಲೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ. ಸೊ 11/4/15 ಪ್ರಾರಂಭ ಆಗಿ 30/5/15ಕ್ಕೆ ಮುಗಿದಿತ್ತು. ಅದು ಆಲೆ 10 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು 29ನೇ ತಾರೀಕು 2ನೇ ತಿಂಗಳು 2024 ಕೊಟ್ಟಿದ್ರು, ಅವತ್ತಿಂದ ಚರ್ಚೆ ಮಾಡಿದ್ದಿಲ್ಲ. ಈ 5-6 ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೇವೆ. ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮನ್ನ ಕರೆಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಭಾಳ ಒತ್ತಾಯ ಮಾಡ್ತಿದ್ರು. ಈ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಣ ನಿಧಾನವಾಗಿ. ಯಾರು ಏನೇನು ಹೇಳ್ತಿದ್ರು, ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು, ಏನು ಹೇಳ್ತಿದ್ರು, ಈಗ ಅಶೋಕ್ ಏನು ಹೇಳಿದ್ದಾರೆ, ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ. ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡ್ತಿದ್ರು ನೀವು ರೀಕಾಲ್ ಮಾಡಿ. ಈಗ ಹಾಗಾದ್ರೆ ಹೇಳಿ ಅವರು ಅಶೋಕ್ ಮತ್ತು ವಿಜೇಂದ್ರ, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ ಅದನ್ನು ಅವ್ರು ಹೇಳಿ, ನೀವು ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ, ನೀವು ಇದನ್ನೇ ಅಕ್ಸೆಪ್ಟ್ ಮಾಡಿ, ಈಗಿರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅವ್ರು ಇದೇ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಮಗೆ ರಾಜಕೀಯ ಬಣ್ಣ ಬೇಡ, ಜನರಿಗೆ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೊಳ್ಬೇಕು. ಅದಕ್ಕೆ ಈ ತೀರ್ಮಾನವನ್ನು ತೆಗೆದುಕೊಂಡು ಹೋಮ ಮಾಡ್ತಾರೆ. ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಮೀಕ್ಷೆ ಸರ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಇದು ಬದಲಾಗ್ತದೆ ಅನ್ನೋ ಆರೋಪ ಕೂಡ ಹೇಳಿ. ಶಾಸಕ ಭಾವನೆ ಹಂಚ್ಕೊಂಡಿದ್ದೀವಿ, ಭಾವನೆ ಹಂಚ್ಕೊಂಡಿದ್ದೀವಿ. ಕಾನೂನಲ್ಲೂ ಕೂಡ ನಾವು ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು, ಬೇಕಾದಷ್ಟೆಲ್ಲ ಲಿಟಿಗೇಷನ್ ಆಗ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಸೆಕ್ಷನ್ 14 ಇದು ಈ ರೀತಿ ಹೇಳ್ತದೆ, 10 ವರ್ಷ ಆದಮೇಲೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ. ಸೊ 11/4/15 ಪ್ರಾರಂಭ ಆಗಿ 30/5/15ಕ್ಕೆ ಮುಗಿದಿತ್ತು. ಅದು ಆಲೆ 10 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಈ ವರದಿ